ವಿಪಕ್ಷಗಳ ವಿರೋಧ ನಡುವೆ ಕೂಡ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ಕಾನೂನು ಹೋರಾಟ ಮಾಡುವಂತ ಅವಶ್ಯಕತೆ ಮಾಡಲೇಬೇಕು. ಯಾಕಂದ್ರೆ ಕಾನೂನು ಬಾಹಿರ ಇದು. ನೋಡಿ, ಒಂದು ಧರ್ಮದ ಸಂಸ್ಥೆಗಳಲ್ಲಿ ನೀವು ಅದನ್ನ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಹೊರಟಿರೋದು ಸರಿಯಲ್ಲ. ಎಲ್ಲ ಈಗ ನಮ್ಮ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಇದೆ, ಧರ್ಮದತ್ತಿ ಇಲಾಖೆ, ಆಯ್ತು, ಇದನ್ನು ಕೂಡ ಕೇಂದ್ರ ಸರ್ಕಾರ ತಗೊಂಡ್ಬಿಡ್ಲಿ. ವಕ್ಫ್ ಮಾತ್ರ ಯಾಕೆ? ನಮ್ಮ ಧರ್ಮದತ್ತಿ ಏನು ಸಂಸ್ಥೆಗಳಿದೆ ಮತ್ತು ಮುಜರಾಯಿ ಇಲಾಖೆ ಇದೆ, ಅದನ್ನ ರದ್ದು ಮಾಡಿಬಿಟ್ಟು ಕೇಂದ್ರ ಸರ್ಕಾರ ತಗೊಳ್ಳಿ, ಅದನ್ನ ಎಲ್ಲ ಅವರೇ ನಿಯಂತ್ರಣ ಮಾಡಲಿ. ಅಥವಾ ಮತ್ತೆ ಬೇರೆ ಕ್ರೈಸ್ತ ಧರ್ಮದ ಸಂಸ್ಥೆಗಳು ಅದನ್ನು ಕೂಡ ಅವರೇ ಅದನ್ನು ತಗೊಂಡು ನಿಯಂತ್ರಣ ಮಾಡಲಿ. ನೋಡಿ, ಸಂವಿಧಾನದಲ್ಲಿ ರಾಜ್ಯಕ್ಕೆ ಇದು ಇರುವಂತ ಸಬ್ಜೆಕ್ಟ್ಸ್ ಏನು, ಇದ್ರೇನಂದ್ರೆ ವಕ್ಫ್ ಭೂಮಿಗಳನ್ನ ನಾವು ಅದನ್ನು ತೀರ್ಮಾನ ಭೂಮಿ ಮೇಲೆ ಇವ್ರಿಗೇನು ಕಂಟ್ರೋಲ್ ಇದೆ? ಕೇಂದ್ರ ಸರ್ಕಾರ. ಭೂಮಿ ಇರುವಂಥದ್ದು, ಲ್ಯಾಂಡ್ ಇರುವಂಥದ್ದು ಸ್ಟೇಟ್ ಸಬ್ಜೆಕ್ಟ್. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತದೆ, ರಾಜ್ಯ ಸರ್ಕಾರ ಇರ್ತದೆ. ಕೇಂದ್ರ ಸರ್ಕಾರ ಆಸ್ತಿ ಬಿಟ್ಟು ಮಿಕ್ಕಿದೆಲ್ಲ ಆಸ್ತಿಗಳು ಅದು ರಾಜ್ಯ ಸರ್ಕಾರದ ಕಂಟ್ರೋಲ್ ಇರುವಂಥದ್ದು. ಇವರು ಬಂದು ವಕ್ಫ್ ಆಸ್ತಿಗಳ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಎಲ್ಲಿ ರೈಟ್ಸ್ ಇದೆ? ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ತೀರ್ಮಾನಗಳು. ಒಂದು, ಈ ಧರ್ಮ ಏನು ದತ್ತಿ ಸಂಸ್ಥೆಗಳೇನಿದೆ, ಧಾರ್ಮಿಕ ಸಂಸ್ಥೆಗಳೇನಿದೆ, ಅದು ರಾಜ್ಯ ಸರ್ಕಾರ ಸಬ್ಜೆಕ್ಟ್. ತಮಿಳುನಾಡಲ್ಲಿ ಒಂದು ಕಾನೂನಿದೆ, ನಮ್ಮಲ್ಲಿ ಒಂದು ಕಾನೂನಿದೆ, ಕೇರಳದಲ್ಲಿ ಒಂದು ಕಾನೂನಿದೆ, ತೆಲಂಗಾಣದಲ್ಲಿ ಬೇರೆ ಕಾನೂನಿದೆ. ಆಯ್ತು, ಮತ್ತೆ ತಿರುಪತಿ ಟಿಟಿ ಬೋರ್ಡ್ನ ಕೇಂದ್ರ ಸರ್ಕಾರ ವಶಪಡಿಸ್ಕೊಂಡ್ಬಿಡ್ಲಿ. ಶಬರಿಮಲೆ ಇದನ್ನ ಅವರೇ ಕೇಂದ್ರ ಸರ್ಕಾರನೇ ವಶಪಡಿಸ್ಕೊಂಡ್ಬಿಡ್ಲಿ. ಯಾರು ಬೇಡ ಅಂತ ಹೇಳ್ತಾರೆ? ಎಲ್ಲರಿಗೂ ಒಂದೇ ರೂಲ್ ಮಾಡಿ, ಮತ್ತೆ ಇದೆಲ್ಲ ಕೇಂದ್ರದ ಆಡಳಿತ ನಾವೇ ತೀರ್ಮಾನ ಮಾಡ್ತೀವಿ, ಇದು ಸರಿಯಾಗಿದೆಯಾ ಇಲ್ವಾ, ಏನ್ ಮಾಡಬೇಕು ಅಂತ. ಸೊ ಈ ತರದ ಒಂದು ತಪ್ಪು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ಇವರು ಮಾಡ್ತಾ ಇರುವಂತ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕೇಂದ್ರ ತನ್ನ ಸರ್ವಾಧಿಕಾರ ಧೋರಣೆ ಇದೆ. ನಾವು ಯಾರ ಮಾತು ಕೇಳಕ್ ರೆಡಿ ಇಲ್ಲ.